ಮೇಷರಾಶಿಯವರಿಗೆ ಈ ವಾರ ಕಷ್ಟಕರವಾದ ವಾರ. ಮೂರನೇವರ ಪಾಲಾಗತಕ್ಕಂಥ ಒಂದಷ್ಟು ಸಂಭವಿಸಬಹುದು. ವೃಷಭ ರಾಶಿಯವರಿಗೆ ಜಾಗ್ರತೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯಾನುಕೂಲವಿರತಕ್ಕಂಥದ್ದು. ಚಿನ್ನ ಬೆಳ್ಳಿ ವಸ್ತ್ರವನ್ನ ಖರೀದಿ ಮಾಡತಕ್ಕಂಥ ಯೋಗವನ್ನ ಕಟಕ ರಾಶಿ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಸಿಂಹ ರಾಶಿಯವರಿಗೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗತಕ್ಕಂಥದ್ದು. ತುಲಾ ರಾಶಿಯವರಿಗೆ ಈ ಸಂಪೂರ್ಣ ವಾರ ಅಷ್ಟು ಸೌಖ್ಯವಾಗಿರುವುದಿಲ್ಲ. ವೃಶ್ಚಿಕ ರಾಶಿಯವರು ಕೂಡ ಈ ವಾರ ಅಷ್ಟು ಸೌಖ್ಯಕರ ವಾರವಲ್ಲ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ದಿನಾಂಕ 28ನೇ ತಾರೀಕಿನಿಂದ 4ನೇ ತಾರೀಕು ಅಂದ್ರೆ ರವಿವಾರದಿಂದ ಶನಿವಾರದವರೆಗೂ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಅಂದ್ರೆ 12 ರಾಶಿಯವರ ಈ ವಾರದ ಭವಿಷ್ಯ ಯಾವ ರೀತಿ ಇರುತ್ತೆ, ವಿಶೇಷವಾಗಿ ಕವಡೆಶಾಸ್ತ್ರ ಮುಖಾಂತರ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಲಾಭವನ್ನು ನೋಡೋಕೋಗಿ ನಷ್ಟವನ್ನು ಅನುಭವಿಸತಕ್ಕಂಥದ್ದು, ಯಾವ ರಾಶಿಯವರು ಈ ವಾರ ತುಂಬಾ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದನ್ನ ಕವಡೆಶಾಸ್ತ್ರ ಮುಖಾಂತರ ನಾನು ನಿಮಗೆ ಮುನ್ಸೂಚನೆಯನ್ನು ಕೊಡ್ತೇನೆ. ಅದನ್ನು ಫಾಲೋ ಮಾಡುವಂತರಾಗಿ ಖಂಡಿತ ಶುಭ ಲಾಭ ಅಭಿವೃದ್ಧಿ ಈ ವಾರ ನಿಮ್ಮದಾಗಿರುತ್ತೆ. ಪ್ರಮುಖವಾಗಿ ಶ್ರೀ ಪರಭಾವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ ಮುಕ್ತಾಯವಾಗಿ ಕೃಷ್ಣ ಪಕ್ಷ ಪ್ರಾರಂಭವಾಗತಕ್ಕಂಥದ್ದು. ಇನ್ನು ಈ ವಾರ ಏನು ವಿಶೇಷವಾಗಿದೆ ಅಂತ ನೋಡೋದಾದ್ರೆ ದಿನಾಂಕ 29ನೇ ತಾರೀಕು ಸೋಮವಾರ ಹುಣ್ಣಿಮೆ ಇರತಕ್ಕಂಥದ್ದು. ಅವತ್ತು ಎಲ್ಲರೂ ಕೂಡ ವಿಷ್ಣುವಿನ ಸತ್ಯದೇವರ ಆರಾಧನೆ ಮಾಡಿ ಖಂಡಿತ ಮನಸ್ಸಿನ ನಿಷ್ಠೇಶ್ವರ ಇರುತ್ತೆ. ಇನ್ನು ಜುಲೈ 3ನೇ ತಾರೀಕು ಶುಕ್ರವಾರ ಸಂಕಷ್ಟರ ಚತುರ್ಥಿ ಇರತಕ್ಕಂಥದ್ದು. ಗಣಪತಿಯ ಆರಾಧನೆ ಮಾಡಿ ಶುಕ್ರವಾರ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗಿ ವಿಘ್ನಗಳು ಎಲ್ಲವೂ ಕೂಡ ನಿಮ್ಮಿಂದ ಬಿಟ್ಟು ಹೋಗಿ ಸುಖವನ್ನ, ಶಾಂತಿಯನ್ನ ಹಾಗೂ ಜೀವನದಲ್ಲಿ ನೆಮ್ಮದಿಯನ್ನು ನೋಡುವಂತಾಗ್ತೀರ. ಇನ್ನು ಸಂಕಷ್ಟರ ಚತುರ್ಥಿಯಂದು ರಾತ್ರಿ 9ವರೆಗೆ ನಿಮಗೆ ಚಂದ್ರೋದಯವಾಗುತ್ತೆ. ತದನಂತರ ಉಪವಾಸವನ್ನು ವಿಸರ್ಜನೆ ಮಾಡಿ ಫಲಹಾರವನ್ನು ಸೇವಿಸಬಹುದು ಅಥವಾ ಹಾಗೆ ಇರತಕ್ಕಂಥದ್ದು ನಿಮ್ಮ ದಿನನಿತ್ಯ ಚಟುವಟಿಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆರೋಗ್ಯದ ಮೇಲೆ ಕೂಡ ಡಿಪೆಂಡ್ ಆಗಿರತಕ್ಕಂಥದ್ದು. ಇದು ಈ ವಾರದ ಸಂಪೂರ್ಣ ವಿಶೇಷಗಳು. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಮೇಷರಾಶಿಯವರಿಗೆ ಈ ವಾರ ಕಷ್ಟಕರವಾದ ವಾರ. ಅಂದುಕೊಂಡಂತ ಸಮಯದಲ್ಲಿ ಅಂದುಕೊಂಡಂತ ಕೆಲಸ ಕಾರ್ಯಗಳು ಖಂಡಿತ ಈ ವಾರ ಮೇಷರಾಶಿಗೆ ಈಡೇರೋದಿಲ್ಲ. ಸಾಗತಕ್ಕಂಥ ಮಾರ್ಗ ತುಂಬಾ ಕ್ಲಿಷ್ಟಕರವಾಗಿರುತ್ತೆ. ಅಡೆತಡೆಗಳು ಜಾಸ್ತಿ ಇರತಕ್ಕಂಥದ್ದು. ಎಲ್ಲವೂ ಕೂಡ ಸ್ಲೋ ಪ್ರೋಸೆಸ್ ಆಗುತ್ತೆ. ಕೆಲಸ ಕಾರ್ಯಗಳು ಧನಹಾನಿ ಆಗುತ್ತೆ, ಮಾನಹಾನಿ ಆಗುತ್ತೆ. ಜಾಗ್ರತೆ ಮೇಷರಾಶಿಯವರು. ಈ ವಾರ ಎಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿರೋ ಮೇಷರಾಶಿಯವರು ಅಷ್ಟೇ ಲಾಭ ನೋಡುವಂತಾಗ್ತೀರ. ಹಾಗಾಗಿ ಮೇಷರಾಶಿಯವರು ಈ ವಾರ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಡತಕ್ಕಂಥವರಾಗಿ. ಮೇಷರಾಶಿಯವರು ಈ ವಾರ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ. ಯಾವರಾದ್ರೂ ಗುರುಗಳನ್ನ ಆರಾಧನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ದತ್ತಾತ್ರೇಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ನಿಮ್ಮ ಕುಲದೇವರಾಗಿರ್ಬೋದು, ಅಥವಾ ನೀವು ಗುರು ಅಂತ ಯಾರನ್ನ ಸ್ವೀಕರಿಸಿರ್ತೀರ ಅವರ ಆರಾಧನೆಯನ್ನು ಸಂಪೂರ್ಣ ವಾರ ತೃಪ್ತಿಯಿಂದ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಕಾಣುವಂತರಾಗ್ತೀರಾ ಹಾಗೂ ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ವೃಷಭ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಳ್ಳ ಕಾಕರದಿಂದ ಕಾಟ, ಜನರೊಂದಿಗೆ ವೈಮನಸ್ಸು, ಕಷ್ಟಪಟ್ಟು ಸಂಪಾದನೆ ಮಾಡಿರತಕ್ಕಂಥದ್ದು ಮೂರನೇವರ ಪಾಲಾಗತಕ್ಕಂಥ ಒಂದಷ್ಟು ಸಂಭವಿಸಬಹುದು. ವೃಷಭ ರಾಶಿಯವರಿಗೆ ಜಾಗ್ರತೆ. ಏನೋ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿರ್ತೀರಾ ಅಥವಾ 1 ರೂಪಾಯಿ ಉಳಿಸಿ ಏನೋ ಕಟ್ಟಿಕೊಂಡಿರ್ತೀರಿ. ಕ್ಷಣ ಮಾತ್ರದಲ್ಲೇ ಅದು ಬೇರೆಯವರ ಪಾಲಾಗತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ಜಾಗೃತವಾಗಿರಿ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಯಾವುದೂ ಕೂಡ ಆನ್ ಟೈಮ್ ಆಗಲ್ಲ ಅಂತ ಮನಸ್ಸಿಗೆ ತುಂಬಾ ದೂರ ಉಂಟಾಗತ್ತೆ. ನಂಬಿದವರೇ ಈ ವಾರ ನಿಮಗೆ ಮೋಸ ಮಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ವೃಷಭ ರಾಶಿಯವರಿಗೆ ನಂಬಿದವರೇ ಬೆನ್ನಿಗೆ ಚೂರಿ ಹಾಕ್ತಾರೆ. ನಿಮ್ಮ ಸೀಕ್ರೆಟ್ಸ್ಗಳನ್ನ ತಿಳ್ಕೊಂಡು ಅದನ್ನೇ ಬಂಡವಾಳ ಇಟ್ಕೊಂಡು ಆಟ ಆಡತಕ್ಕಂಥವ್ರು ತುಂಬಾ ಜಾಸ್ತಿ. ಜಾಗ್ರತೆ. ಯಾವುದೇ ಕಾರಣಕ್ಕೂ ವೃಷಭ ರಾಶಿಯವರು ಈ ವಾರ ನಿಮ್ಮ ಸೀಕ್ರೆಟ್ಸ್ಗಳನ್ನ ಯಾರ ಬಳಿಯೂ ಬಿಟ್ಕೊಡ್ಬೇಡಿ.
ಆತ್ಮೀಯರೇ ಶತ್ರುಗಳಾಗಿ ಪರಿವರ್ತನೆ ಆಗತಕ್ಕಂಥ ವಾರವಿದು. ಕೆಲಸ ಕಾರ್ಯ ಅಂತ ನಾನಾ ರೀತಿಯ ಒತ್ತಡ ನಿಮ್ಮನ್ನು ಯಥೇಚ್ಛವಾಗಿ ತುಂಬಾ ಪ್ರೆಷರ್ ಮಾಡುತ್ತೆ. ಯಾವ ಕೆಲಸ ಕಾರ್ಯವನ್ನು ಕೂಡ ಆನ್ ಟೈಮ್ ಮಾಡೋಕ್ಕಾಗಲ್ಲ ಅಂತ ಮನಸ್ಸಿಗೆ ಬೇಜಾರಿದ್ರೆ ಯಾವುದನ್ನು ಕೂಡ ನಾನು ಡೆಡಿಕೇಶನ್ ಇಂದ ಫೋಕಸ್ ಇಂದ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹತಾಶೆಗೆ ಆಗ್ಬಿಡ್ತೀನಿ. ಹಾಗಾಗಿ ಈ ಸಂಪೂರ್ಣ ವಾರ ವೃಷಭ ರಾಶಿಯವರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆಲಸಗಳು ತುಂಬಾ ಎಕ್ಟಿಕ್ ಇರುತ್ತೆ. ಅನ್ಕೊಂಡಿರ್ತಕ್ಕಂಥ ಕೆಲಸಗಳು ಅನ್ಕೊಂಡ ಟೈಮಲ್ಲಿ ಆಗ್ತಾ ಇಲ್ಲ. ಪ್ರೆಷರ್ ಲೈಫ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಶಕ್ತಿ ಮೇಲೆ ಕೆಲಸ ಮಾಡಿದ್ರು ಕೂಡ ಸಂಸ್ಥೆಯಲ್ಲಿ ಒಂದು ಗುರುತಿಸ್ತಾ ಇಲ್ಲ, ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ದುಗುಡವು ಕೂಡ ಮನಸ್ಸಲ್ಲಿ ತುಂಬಾ ಕಾಡಿಸುತ್ತೆ. ಮೊದಲು ಕೆಲಸವನ್ನ ಮಾಡಿ, ಫಲಾನುಫಲ ಭಗವಂತನ ಬೇಡಿ, ಖಂಡಿತ ಶುಭಫಲವನ್ನ ಭಗವಂತ ನಿಮ್ಗೆ ಕರುಣಿಸಿಕೊಟ್ಟೇ ಕೊಡ್ತಾನೆ. ವೃಷಭ ರಾಶಿಯವರು ಈ ವಾರ ಶಕ್ತಿಯನುಸಾರವಾಗಿ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಮಹಾ ಆಂಜನೇಯ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿಯ ಶುಭವನ್ನ ಹಾಗೂ ಎಲ್ಲ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಖಂಡಿತ ಈಡೇರಿಸ್ಕೊಡ್ತಾನೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯಾನುಕೂಲವಿದೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯಾನುಕೂಲವಿರತಕ್ಕಂಥದ್ದು. ಸಂಶಯವೇ ಬೇಡ, ಮನಸ್ಸಿನ ಮಾತನ್ನ ಕೇಳಿ ಖಂಡಿತ ಕೆಲಸ ಕಾರ್ಯದಲ್ಲಿ ದಿಗ್ವಿಜಯ ಕಟ್ಟಿಟ್ಟ ಬುತ್ತಿ. ಆತ್ಮೀಯರು ನಿಮ್ಮದಷ್ಟು ಸಮಯವನ್ನು ಕಳಿತೀರಿ, ಉಪಯುಕ್ತ ಮಾಹಿತಿಗಳನ್ನ ಶೇರ್ ಮಾಡ್ಕೊಡ್ತೀರಿ. ಭೋರಿ ಭೋಜನವನ್ನ ಅಂದ್ರೆ ಯಾವುದನ್ನ ನೀವು ತಿನ್ನಬೇಕು ಅಂತ ತುಂಬ ದಿನ ಅನ್ಕೊಂಡಿದ್ರಿ, ಇದನ್ನ ಸೇವನೆ ಮಾಡಿದ್ರೆ ಸ್ವಲ್ಪ ಮನಸ್ಸು ತೃಪ್ತಿ ಆಗುತ್ತೆ, ಸಂತೋಷವಾಗುತ್ತೆ. ಎಂತ ಎಲ್ಲ ಫುಡ್ಗಳನ್ನ ಈ ವಾರ ಸಂತೃಪ್ತಿಯಿಂದ ಸವಿತೀರಿ. ಮನಸ್ಸಿಗೆ ಅದೊಂದು ಸ್ವಲ್ಪ ಸಂತೋಷವನ್ನು ಕೊಡುತ್ತೆ. ಕೆಲಸ ಕಾರ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಇನ್ಕಮ್ ತುಂಬಾ ಚೆನ್ನಾಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ವಾರ. ಅಂದ್ರೆ ಮಿಥುನ ರಾಶಿಯವರಿಗೆ ಈ ಸಂಪೂರ್ಣ ವಾರ ಶುಭದ ವಾರ, ಲಾಭದಾಯಕ ವಾರ ಹಾಗೂ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರ. ಅಂದ್ರೆ ಎಲ್ಲವೂ ಕೂಡ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಖಂಡಿತವಾಗಿಯೂ ಈ ವಾರ ಎಲ್ಲ ರೀತಿ ಶುಭವನ್ನು ನೋಡ್ತೀರಾ. ಸ್ವಲ್ಪ ಹಾರ್ಡ್ ವರ್ಕ್ ಇನ್ನೊಂದು ಸ್ವಲ್ಪ ಯಥೇಚ್ಛವಾಗಿ ಮಾಡಿ, ಸಿಗತಕ್ಕಂಥ ಲಾಭ ದ್ವಿಗುಣ ಅಂದ್ರೆ ಡಬಲ್ ಆಗಿ ನಿಮ್ ಕೈ ಸೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ನೂತನ ಚಿನ್ನ ಬೆಳ್ಳಿ ವಸ್ತ್ರವನ್ನ ಖರೀದಿ ಮಾಡತಕ್ಕಂಥ ಯೋಗವನ್ನ ಕಟಕ ರಾಶಿಯವರಿಗೆ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಅನಿರೀಕ್ಷಿತವಾಗಿ ಆಗಮನವಾಗತಕ್ಕಂಥ ಮಹಾಲಕ್ಷ್ಮಿ ಅಂದ್ರೆ ಅನಿರೀಕ್ಷಿತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಲ್ಲ, ಈ ಕಡೆಯಿಂದ ನಂಗೆ ದುಡ್ಡು ಬರುತ್ತೆ, ಸಹಾಯವಾಗುತ್ತೆ, ಕಷ್ಟಕ್ಕೊಂದು ಹೆಲ್ಪ್ ಆಗುತ್ತೆ ಅಂತ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಮೊತ್ತದ ಅಮೌಂಟ್ ನಿಮ್ ಕೈ ಸೇರುತ್ತೆ. ನಿಮ್ಮ ಕಷ್ಟಗಳನ್ನ ಅದರಿಂದ ದೂರ ಮಾಡ್ಕೊಳ್ತೀರಿ. ಫಿನಾನ್ಷಿಯಲಿ ಇರತಕ್ಕಂಥ ಎಲ್ಲ ಬ್ಲಾಕೇಜ್ಗಳನ್ನು ಒಂದೊಂದಾಗಿ ಕ್ಲಿಯರ್ ಮಾಡ್ತೀರಿ, ಸಾಲಗಳನ್ನು ಒಂದೊಂದಾಗಿ ತೀರಿಸ್ಕೊಳ್ತಾ ಬರ್ತೀರಿ. ಮನೆಯಲ್ಲಿ ಸಣ್ಣದಾಗಿ ಸಂಭ್ರಮದ ಕಾರ್ಯಕ್ರಮ ಶುರು ಆಗತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಈ ವಾರ ಅನ್ಕೊಂಡಿರತಕ್ಕಂಥ ಯಥೇಚ್ಛವಾಗಿ ಲಾಭವನ್ನ ಕಟಕ ರಾಶಿಯವರನ್ನ ಕರ್ಕಾಟಕ ರಾಶಿಯವರು ನೋಡುವಂತರಾಗ್ತೀರಾ. ಶಾಂತಿಯನ್ನ ಕಾಣುವಂತರಾಗ್ತೀರಾ. ಮನೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನ ನಿಮ್ಮ ಕೆಲಸ ಕಾರ್ಯದಲ್ಲಿ ಖಂಡಿತವಾಗಿಯೂ ಈ ವಾರ ಪಡೆದುಕೊಳ್ಳುವಂತರಾಗ್ತೀರಾ. ಅಂದ್ರೆ ಸಂಪೂರ್ಣ ವಾರ ಕಟಕ ರಾಶಿಯವರಿಗೆ ಶುಭದಾಯಕ ವಾರ ಹಾಗೂ ಲಾಭದಾಯಕ ವಾರ. ಅಂದ್ರೆ ಕಟಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯ ಯಥೇಚ್ಛವಾಗಿ ಮುಂದುವರಿ, ಲಾಭ ಕಟ್ಟಿಟ್ಟ ಬುತ್ತಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಆತ್ಮೀಯ ಮಿತ್ರರ ಸಮ್ಮಿಲನ, ಆತ್ಮೀಯ ಮಿತ್ರರ ಸಹಕಾರ ಸಹಿತ ಮಾರ್ಗದರ್ಶನ ಖಂಡಿತ ಈ ವಾರ ಸಿಂಹರಾಶಿಯವರಿಗೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗತಕ್ಕಂಥದ್ದು. ನಿಮ್ಮ ಈ ಕಷ್ಟದ ಸಮಯದಲ್ಲಿ ಖಂಡಿತ ನಿಮ್ಮ ಆತ್ಮೀಯರು ಬಂದು ಕೈ ಹಿಡಿದು ಮುಂದೆ ನಡೆಸ್ತಾರೆ, ಸಲಹೆ ಸೂಚನೆಯನ್ನು ಕೊಡ್ತಾರೆ. ದೊಡ್ಡ ಮಟ್ಟದಲ್ಲಿ ಆಗತಕ್ಕಂಥ ಲಾಸಸ್ನ ಖಂಡಿತವಾಗಿ ತಡೆಯುವಂತರಾಗ್ತಾರೆ. ಎಲ್ಲರೊಂದಿಗೆ ಕೂತು ಭೋರಿ ಭೋಜನವನ್ನು ಸೇರತಕ್ಕಂಥ ಅವಕಾಶವನ್ನ ಅಂದ್ರೆ ಸಂತೃಪ್ತಿಯಿಂದ ಊಟ ತಿಂಡಿಯನ್ನು ಈ ಸಂಪೂರ್ಣ ವಾರ ಸಿಂಹರಾಶಿ ಮಾಡುವಂತರಾಗ್ತೀರಾ. ಮನೆಯೊಂದಿಗೆ ವ್ಯಾಲ್ಯೂಬಲ್ ಟೈಮ್ ಅನ್ನ ಕಳಿತೀರಿ, ಸ್ಪೆಂಡ್ ಮಾಡ್ತೀರಿ. ಮನೆಯವರೊಂದಿಗೆ ಒಂದಷ್ಟು ಕೂತ್ಕೊಂಡು ಮಾತಾಡ್ತೀರಿ, ಸ್ವಲ್ಪ ಚರ್ಚೆ ಮಾಡ್ತೀರಿ, ನಗ್ತೀರಿ. ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ನಿಮಗೆ ನೀವು ಸಮಾಧಾನವನ್ನು ಪಡಿಸ್ಕೊಳ್ತೀರಿ. ಅಂದ್ರೆ ಸಿಂಹರಾಶಿಯವರಿಗೆ ಈ ವಾರ ಎಲ್ಲವೂ ಶುಭ. ಮನಸ್ಸಿನ ಮಾತನ್ನ ಕೇಳಿ, ಜನರ ಮಾತನ್ನ ಕೇಳಬೇಡಿ. ಸಿಂಹರಾಶಿಯವರು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ, ಜನರ ಮಾತನ್ನ ಕೇಳ್ತಾ ಇದ್ರೆ ಈ ವಾರ ಎಂಥದೇ ಶುಭವನ್ನು ನೋಡಲ್ಲ.
ಬರೀ ಕಿರಿಕಿರಿ, ಮನಸ್ತಾಪ, ವ್ಯಾಜ್ಯ ಇದರಿಂದನೇ ಸಂಪೂರ್ಣ ಸಿಂಹರಾಶಿಯವರಿಗೆ ಈ ವಾರ ಕಳೆದೇ ಹೋಗ್ಬಿಡುತ್ತೆ. ಹಾಗಾಗಿ ಮನಸ್ಸೇನು ಹೇಳುತ್ತೆ ಅದನ್ನು ಕೇಳಿ. ಮೂರನೆಯವರ ಮೇಲೆ ಡಿಪೆಂಡ್ ಆಗತ್ತೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಖಂಡಿತ ಲಾಭ ಜಾಸ್ತಿ ಸಿಗುತ್ತೆ. ಸಿಂಹರಾಶಿಯವರು ಈ ಮಾಸ ಶಕ್ತಿಯನುಸಾರವಾಗಿ ವೆಂಕಟೇಶ್ವರ ಸ್ವಾಮಿ ಬಾಲಾಜಿಯನ್ನು ಆರಾಧನೆ ಮಾಡಿ, ಖಂಡಿತ ಮಹಾವೆಂಕಟೇಶ್ವರ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಈಡೇರಿಸ್ಕೊಡ್ತಾನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕನ್ಯಾ ರಾಶಿಯವರಿಗೆ ಶರೀರದ ಸೌಖ್ಯ ತುಂಬಾ ಚೆನ್ನಾಗಿರತಕ್ಕಂಥ, ಅಂದ್ರೆ ನಿಮ್ಮ ದೇಹ ನಿಮಗೆ ಸಪೋರ್ಟ್ ಮಾಡುವಂತಾಗತ್ತೆ. ಈ ವಾರ ನೂತನವಾಗಿ ಒಂದಷ್ಟು ಉಪಯುಕ್ತವಾದಂಥ ಐಷಾರಾಮಿ ವಸ್ತುಗಳನ್ನ ಮನೆಗೆ ಖರೀದಿ ಮಾಡ್ತೀರಿ. ಖರೀದಿ ಮಾಡತಕ್ಕಂಥ ವಸ್ತುಗಳಿಂದ ಮನಸ್ಸಿಗೆ ಸ್ವಲ್ಪ ಸಂತೋಷವಾಗತ್ತೆ. ಇಲ್ಲಪ್ಪ ಇನ್ನೊಂದಷ್ಟು ಸೇವಿಂಗ್ಸ್ ಮಾಡಿದೆ ಅಂತ ತೃಪ್ತಿ ಸಿಗತಕ್ಕಂಥದ್ದು. ಯಾರೋ ಚಿನ್ನವನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು, ತುಂಬಾ ತಿಂಗಳಿಂದ ವರ್ಷದಿಂದ ಕನಸನ್ನು ಕಟ್ಕೊಂಡು ಅಮೌಂಟ್ ಇಟ್ಕೊಂಡಿದ್ರು, ಒಂದಲ್ಲ ಒಂದು ವಿಚಾರ ಖರ್ಚಾಗ್ತಿರುತ್ತಲ್ಲ, ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರಲ್ಲ, ಅಂತವರು ನಿಮ್ಮ ಬೇಜಾರನ್ನ ಪಕ್ಕಕ್ಕಿಡಿದು ಈ ಒಂದು ಬಾರಿ ಪ್ರಯತ್ನವನ್ನು ಮಾಡಿ. ಕನ್ಯಾ ರಾಶಿಯು ಖಂಡಿತ ನೂತನ ಚಿನ್ನ, ಬೆಳ್ಳಿ, ವಜ್ರ ಇವೇನು ಖರೀದಿ ಮಾಡಬೇಕು ಅಂತಿರ್ತೀರ, ಖಂಡಿತ ಖರೀದಿ ಮಾಡುವಂತರಾಗ್ತೀರಾ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಈ ಮಾಸ ಅಭಿವೃದ್ಧಿಯನ್ನು ಕಾಣುವಂತರಾಗ್ತಾರೆ. ಕನ್ಯಾ ರಾಶಿಯವರು ಎಲ್ಲ ವಿಚಾರದಲ್ಲೂ ಕೂಡ ಫಿನಾನ್ಷಿಯಲಿ ಈ ವಾರ ಯಥೇಚ್ಛವಾಗಿ ಪ್ರಯತ್ನ ಪಟ್ಟರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಫೈನಾನ್ಷಿಯಲಿ ಫಿಟ್ ಅಂತ ಹೇಳ್ತೀವಿ. ಗೊತ್ತಾ, ಇಲ್ಲಪ್ಪ ಸಾಲ ಬಾಧಗಳನ್ನು ತೀರಿಸ್ಕೊಂಡು ನೆಮ್ಮದಿಯಾಗಿದ್ದೀನಿ, ಎಲ್ಲೆಲ್ಲಿ ಖರ್ಚಿಗಾದ್ರೆ ಸಾಕು, ಅದಕ್ಕೊಂದೇನೋ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡಿದ್ದೀನಿ, ಕೆಲಸ ಬಿಟ್ಟರು ಕೂಡ ಜೀವನ ನಡೀತಕ್ಕಂಥ ನನಗೆ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂತ ಯಾರು ಹೇಳ್ತಾರೋ ಆತನೇ ನಿಜವಾದಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು, ಅಥವಾ ಆತನೇ ನಿಜವಾದಂಥ ಒಬ್ಬ ಎಂಪ್ಲಾಯ್ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿ ನಾವು ಕೆಲಸ ಮಾಡಬಾರ್ದು. ಯಾವ ಕೆಲಸ ಕಾರ್ಯವೂ ಕೂಡ ಪರ್ಮನೆಂಟ್ ಅಲ್ಲ. ಅದು ಗೌರ್ಮೆಂಟ್ ಕೆಲಸಗಳಾಗಿದ್ದು ಕೂಡ ಪ್ರೈವೇಟ್ ಕೆಲಸ ಆಗಿದ್ದು ಸೇಮೇ, ಈಗ ಬರ್ತಾ ಬರ್ತಾ ಹಾಗೆ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯ ದಷ್ಟು ವಿಚಾರವನ್ನು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಲಾಭ ಆಗುವ ಅದೃಷ್ಟ ಜಾಸ್ತಿ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕಾಣಿಸಿಕೊಟ್ಟಿದ್ದಾನೆ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯವಿಲ್ಲ, ಜಾಗ್ರತೆ. ತುಲಾರಾಶಿಯವರಿಗೆ ಈ ಸಂಪೂರ್ಣ ವಾರ ಅಷ್ಟು ಸೌಖ್ಯವಾಗಿರುವುದಿಲ್ಲ. ಏನನ್ನೋ ಮಾಡಕ್ಕೋಗಿ ಮತ್ತಿನ್ನೇನೋ ಎಡವಟ್ಟನ್ನ ಮಾಡ್ಕೊಳ್ಬೇಡಿ. ನಿಮ್ಮ ಸೋಂಬೇರಿತನ ಖಂಡಿತವಾಗಿಯೂ ಈ ವಾರ ನಾನಾ ರೀತಿಯ ಶತ್ರುಗಳನ್ನು ಹುಟ್ಟಾಕತಕ್ಕಂಥದ್ದಾಗತ್ತೆ. ಜನರ ವಿರೋಧವನ್ನ ಕಟ್ಟಿಕೊಳ್ತೀರಿ. ವ್ಯಾಪಾರ ವ್ಯವಹಾರ ಖಂಡಿತ ಕುಂಠಿತವಾಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವ ಕೆಲಸ ಕಾರ್ಯಗಳನ್ನು ಕೂಡ ತುಲಾರಾಶಿಯವರು ಈ ವಾರ ಸ್ವಲ್ಪ ಅವಾಯ್ಡ್ ಮಾಡೋಂಗಿಲ್ಲ. ಎಲ್ಲರನ್ನ ಜೊತೆಗೂಡಿ ಕರ್ಕೊಂಡು ಕೊಡೋದ್ರೆ ಮಾತ್ರ ಅವರಿಗೆ ಲಾಭ, ಯಶಸ್ಸು ಜಾಸ್ತಿ ಸಿಗತಕ್ಕಂಥದ್ದು. ಇನ್ನು ಈ ವಾರ ತುಲಾರಾಶಿಯವರಿಗೆ ನಾನಾ ರೀತಿಯ ಪೀಠಗಳು ಕಾಣಿಸುತ್ತೆ. ಮನೆಯವರ ಹಿತೈಷಿಗಳ ಸಹಾಯವೇ ಸಿಗದೆ ಒದ್ದಾಡತಕ್ಕಂಥ ಜೀವನ, ಯಾರನ್ನ ನಂಬಬೇಕು ಅಥವಾ ಯಾರನ್ನ ನಂಬಾರದು ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಅಲ್ಲಿ, ಡೌಟ್ ಅಲ್ಲಿ ಸಿಗಾಕೊಳ್ತಕ್ಕಂಥ ಸಂಪೂರ್ಣ ವಾರವಾಗಿರುತ್ತೆ. ಯಾವ ಕೆಲಸ ಕಾರ್ಯಗಳು ಕೂಡ ಆನ್ ಟೈಮ್ ಆಗೋದಿಲ್ಲ. ಎಲ್ಲವೂ ಕೂಡ ನಿಧಾನ. ಏನೇ ಮಾಡಿದ್ರು ಕೂಡ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ವಲ್ಲ, ಜನ ಇನ್ನು ಅಸೂಯಲೆ ಅಥವಾ ನಮ್ಮ ಬೇಜಾರಲ್ಲೇ ಬದುಕ್ತಾ ಇರಲ್ಲ ಅಂತ ಹೇಳಿ ಕೊರಗು ಖಂಡಿತವಾಗಿ ಈ ವಾರ ಜಾಸ್ತಿಯೇ ಕಾಣಿಸುತ್ತೆ. ಹಾಗಾಗಿ ತುಲಾರಾಶಿಯವರು ಎಷ್ಟು ಡಿಪೆಂಡ್ ಆಗುತ್ತೋ ಅಥವಾ ಎಷ್ಟು ವರ್ಕ್ ಮಾಡೋಕ್ಕಾಗುತ್ತೋ ವರ್ಕಲ್ಲಿ ಬ್ಯುಸಿ ಆಗ್ಬಿಡಿ. ಎಲ್ಲ ಟೆನ್ಷನ್ಸ್ಗಳು ಸ್ವಲ್ಪ ದೂರ ಹೋಗುತ್ತೆ. ಇಲ್ಲ ವರ್ಕಲ್ಲಿ ನೀವು ಫ್ರೀ ಆದ್ರೆ ಎಲ್ಲ ಟೆನ್ಷನ್ಸ್ಗಳು ತಲೆಗೆ ಹೊಕ್ಕಿ ಖಂಡಿತವಾಗಿಯೂ ಜೀವನದಲ್ಲಿ ಅಭಿವೃದ್ಧಿ ನೋಡತಕ್ಕಂಥದ್ದೇ ಕುಂಠಿತವಾಗಿಬಿಡುತ್ತೆ. ಸ್ವಲ್ಪ ತುಲಾರಾಶಿಯವರು ಈ ವಿಚಾರ ಜಾಗೃತವಾಗಿರತಕ್ಕಂಥದ್ದು. ನಿಮ್ಮ ಮನೆ ದೇವರ ಆರಾಧನೆಯ ತುಲಾರಾಶಿಯವರು ಸಂತೃಪ್ತಿಯಿಂದ ಮಾಡಿ. ಅನುಕೂಲವಾದರೆ 2-3 ದಿನದಲ್ಲಿ ನಿಮ್ಮ ಮನೆ ದೇವರ ಸ್ವರೂಪ ದೇವಸ್ಥಾನವೋ ಹತ್ರದಲ್ಲಿ ಮನೆ ದೇವರ ದೇವಸ್ಥಾನ ಇದ್ರೆ ಹೋಗಿ ಒಂದು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಬನ್ನಿ ತುಲಾರಾಶಿಯವರು. ಅವಾಗ ಖಂಡಿತ ನಿಮ್ಮ ಗ್ರಹಚಾರಗಳು ದೂರವಾಗುತ್ತೆ. ಇಲ್ಲದಿದ್ದರೆ ಸಂಪೂರ್ಣ ವಾರ ಗೊಂದಲ, ಎಕ್ಟಿಕ್ ವರ್ಕು, ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಬಿಡಕ್ಕಾಗ್ತಾ ಇಲ್ಲ ಅಂತ ನಿಮಗೆ ನೀವೇ ಸರೆಂಡರ್ ಆಗೋಗ್ತೀರಾ ಸಮಯದಲ್ಲಿ ಆಗೋ ಕರ್ತವ್ಯಗಳಲ್ಲಿ. ಸ್ವಲ್ಪ ಹಾಗಾಗಿ ಯಾರಿದ್ದೀರಿ ಸ್ವಲ್ಪ ತುಲಾರಾಶಿಯವರು ಜಾಗ್ರತೆಯಿಂದ ಮುಂದುವರಂತರಾಗಬೇಕು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯವಿಲ್ಲ. ವೃಶ್ಚಿಕ ರಾಶಿಯವರು ಕೂಡ ಈ ವಾರ ಅಷ್ಟು ಸೌಖ್ಯಕರ ವಾರವಲ್ಲ. ನಾನಾ ರೀತಿಯ ನ್ಯೂ ಚಾಲೆಂಜಸ್ಗಳು, ಸಮಸ್ಯೆಗಳು,
ಹಿತಶತ್ರುಗಳ ಕಾಟ, ಕಿರಿಕಿರಿ ತುಂಬಾ ಈ ವಾರ ಕಾಡಿಸತಕ್ಕಂಥದ್ದು. ಅಂದುಕೊಂಡಂತ ಯಾವುದೇ ಕೆಲಸ ಕಾರ್ಯಗಳು ಕೂಡ ಈ ವಾರ ಟೇಕಪ್ ಆಗೋದಿಲ್ಲ. ಫಿನಿಶಿಂಗ್ ಇರಲಿ, ಸ್ಟಾರ್ಟಿಂಗ್ ತೆಗೆದುಕೊಳ್ಳೋದೇ ಇಲ್ಲ. ನಾನಾ ರೀತಿಯ ಗೊಂದಲ, ಸಮಸ್ಯೆ, ಅಡ್ಡಿಯಾತಗಳು ಯಥೇಚ್ಛವಾಗಿ ಕಾಣಿಸ್ಬಿಡುತ್ತೆ. ಅನ್ಕೊಂಡಿರತಕ್ಕಂಥ ವಿಚಾರಗಳೇ ಅಲ್ಲ, ಆದ್ರೂ ಕೂಡ ಬಹಳ ಸಮಸ್ಯೆಯನ್ನು ನೋಡುವಂತರಾಗ್ತೀರಾ. ಇವೆಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾ ಮಂದಗತಿ ಆಗುತ್ತೆ. ಇವತ್ತು ಬರ್ಬೇಕಾದ ದುಡ್ಡು ನಾಳೆ ಬರತಕ್ಕಂಥದ್ದು, ನಾಳೆ ಬರ್ಬೇಕಾದ್ರೆ ನಾಳೆ ಬರತಕ್ಕಂಥದ್ದು. ಈ ತರ ಫಿನಾನ್ಷಿಯಲಿ ಕೂಡ ಬ್ಲಾಕ್ ಆಗ್ಬೋದು. ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗೃತವಾಗಿರಿ. ನಿಮ್ಮನ್ನ ಜನ ನೀಟಾಗಿ ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ಬೇಡ ಅನ್ನೋ ಸಮಯದಲ್ಲಿ ಎತ್ತೆಸತಕ್ಕಂಥ ಒಂದಷ್ಟು ಸಂದರ್ಭ ಕೂಡ ಸೃಷ್ಟಿ ಆಗ್ಬೋದು. ಈ ಸಮಯದಲ್ಲಿ ಖಂಡಿತ ವೃಶ್ಚಿಕ ರಾಶಿಯವರು ನಿಮ್ಮವರು ಯಾರು, ನಿಮ್ಮವರಾಗಿ ನಡೆಸ್ತಕ್ಕಂಥವ್ರು ಯಾರು, ಖಂಡಿತ ಮನಸ್ತೃಪ್ತಿಯಿಂದ ನಿಮಗೆ ಸಹಾಯ ಮಾಡ್ತಿರ್ತಕ್ಕಂಥ ಯಾರು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇದನ್ನು ತಿದ್ಕೊಂಡು ಮುಂದೆ ಜೀವನವನ್ನ ಸರಿಯಾದ ರೀತಿ ಕಟ್ಕೊಳಕ್ ಹೋಗಿ ಖಂಡಿತ ಶುಭವನ್ನ, ಲಾಭವನ್ನು ನೋಡುವಂತಾಗ್ತಾರೆ. ಅಂದ್ರೆ ವೃಶ್ಚಿಕ ರಾಶಿಯವರು ಈ ವಾರ ಅಷ್ಟು ಶುಭದಾಯಕ ವಾರವಾಗಿರೋದಿಲ್ಲ. ನೀವು ಶಕ್ತಿನುಸಾರವಾಗಿ ಶಿವನನ್ನ ಆರಾಧನೆ ಮಾಡಿ. ಯಾರು? ವೃಶ್ಚಿಕ ರಾಶಿಯವರು ಖಂಡಿತ ಜೀವನದಲ್ಲಿ ಶುಭವನ್ನ ನೋಡುವಂತಾಗ್ತೀರ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುಸು ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ನಿಮ್ಮದೇ ಆಗಿರತಕ್ಕಂಥದ್ದು ಧನುಸು ರಾಶಿಯವರಿಗೆ ಈ ವಾರ. ಎಲ್ಲ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ನಿಮ್ಮ ದೇಹದಲ್ಲಿರತಕ್ಕಂಥ ಆರೋಗ್ಯ ಸಮಸ್ಯೆಗಳು ಖಂಡಿತವಾಗಿ ಕ್ಷೀಣವಾಗಿ ಆರೋಗ್ಯದಲ್ಲಿ ವೃದ್ಧಿಯನ್ನು ನೋಡುವಂತರಾಗ್ತೀರಾ ಧನುಸು ರಾಶಿಯವರು. ನೀವೆಲ್ಲ ಇರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತ ಈ ವಾರ ಬಗೆಹರುತ್ತೆ. ಕೌಟುಂಬಿಕ ಕಲಹಗಳೆಲ್ಲ ದೂರವಾಗಿ ಮನೆಯಲ್ಲಿ ಸುಖವನ್ನ, ಶಾಂತಿಯನ್ನ, ಪ್ರಮುಖವಾಗಿ ನೆಮ್ಮದಿಯನ್ನು ನೋಡುವಂತರಾಗ್ತೀರಾ. ಹಾಗೆಯೇ ಈ ವಾರ ಮನೆಗೆ ಒಂದಷ್ಟು ಜನ ಬಂಧುಗಳು ಬರ್ತಾರೆ. ಬರ್ತಕ್ಕಂಥ ಬಂಧುಗಳು ಮುಂದೆಗೆ ಒಂದಷ್ಟು ವ್ಯಾಲ್ಯೂಬಲ್ ಟೈಮ್ನ ಕಳೆದು ಒಳ್ಳೆ ಮೆಮೊರಿಗಳನ್ನ ಬಿಟ್ಟು ಹೋಗ್ತಾರೆ. ಈ ಸಂಪೂರ್ಣ ವಾರ ನೀವು ತೆಗೆದುಕೊಳ್ಳತಕ್ಕಂಥ ಕೆಲವು ನಿರ್ಧಾರಗಳು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ಗಳನ್ನ ಸೂಚನೆ ಮಾಡುತ್ತೆ. ಈಸ್ ಎ ರೈಟ್ ಟೈಮ್ ಟು ಟೇಕ್ ದ ಡಿಸಿಷನ್. ಸರಿಯಾದ ಸಮಯ ಬಂದಿರತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ ಧನುಸ್ಸು ರಾಶಿಯವರು 2 ಬಾರಿ ಯೋಚನೆ ಮಾಡಿ ಈ ಸಂಪೂರ್ಣ ವಾರ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಬನ್ನಿ. ಈ ವಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮುಂದಿನ 4-5 ವರ್ಷಗಳು ಖಂಡಿತವಾಗಿಯೂ ನೆಮ್ಮದಿಯಾಗಿರತಕ್ಕಂಥದ್ದಾಗತ್ತೆ, ಪರಿಣಾಮ ಬೀಳುತ್ತೆ ಪಾಸಿಟಿವ್ಲಿ. ಇಲ್ಲ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ, ಕನ್ಫ್ಯೂಸ್ಗಳನ್ನ ನೋಡುವಂತರಾಗ್ತೀರಾ. ಈ ವಾರ ಸಮಾಜ ನಿಮ್ಮನ್ನ ಗುರುತಿಸಿ ಒಂದಷ್ಟು ವಿಚಾರದಲ್ಲಿ ನಿಮಗೆ ಸಹಕಾರವನ್ನು ಕೊಡುವಂತರಾಗ್ತಾರೆ. ಇದೆಲ್ಲವೂ ಕೂಡ ನಿಮಗೆ ಸಿಗತಕ್ಕಂಥ ಶುಭದ ಫಲ. ಸ್ವಲ್ಪ ಧನುಸ್ಸು ರಾಶಿಯವರು ಸ್ವಲ್ಪ ವರ್ಕ್ ಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ, ಖಂಡಿತ ಲಾಭ ಜಾಸ್ತಿ ಆಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ಸಂಪೂರ್ಣ ವಾರ ಎಚ್ಚರಿಕೆಯಿಂದ, ನಷ್ಟದಿಂದ, ಅಪವಾದದಿಂದ, ನಿಷ್ಠೂರದಿಂದ ಕೂಡಿರತಕ್ಕಂಥ ವಾರವಾಗಿ ಪರಿವರ್ತನೆ ಆಗತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ನೋಡುವಂತರಾಗ್ತೀರಾ. ನಾನಾ ರೀತಿಯ ಪೀಡೆ ಈ ವಾರ ನಿಮಗೆ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದಾಗತ್ತೆ. ಯಾರೊಂದಿಗೆ ಮಾತನಾಡಿ, ಯಾರೊಂದಿಗೆ ಮಾತಾಡಬಾರ್ದು ಅಂತ ಕನ್ಫ್ಯೂಸ್ ಸ್ಟೇಜಿಗೆ ಬರುವಂತರಾಗ್ತೀರಾ. ಇವೆಲ್ಲ ಕೆಲಸಗಳು ತುಂಬಾ ನಿಧಾನವಾಗಿ ಮಂದಗತಿ ಸಾಗಿ ಕೆಲಸದ ಮೇಲೆ ಇಂಟ್ರೆಸ್ಟ್ ಖಂಡಿತವಾಗಿ ಬರ್ತಾ ಕಮ್ಮಿ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಸಂಪೂರ್ಣ ವಾರ ನಿಮಗೆ ಅಷ್ಟು ಜಾಗೃತವಾಗಿರೋದಿಲ್ಲ ಮಕರ ರಾಶಿಯವರಿಗೆ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾರೋ 3ನೇ ವ್ಯಕ್ತಿಗಳು ಹೇಳತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಪ್ರವೋಕ್ ಮಾಡಿಕೊಂಡು ನಿಮಗೆ ನೀವೇ ಯಾವುದೇ ಕಠಿಣ ನಿರ್ಧಾರಗಳನ್ನ ಅಥವಾ ಯಾರೊಂದಿಗೂ ವ್ಯವಹರಿಸತಕ್ಕಂಥದನ್ನ ಖಂಡಿತವಾಗಿ ವಾರ ಬಿಡಿ. ಇಲ್ಲದಿದ್ದರೆ ಸಮಸ್ಯೆನ ನೀವೇ ಆಹ್ವಾನ ಅಂದ್ರೆ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯವರು ಈ ವಾರ ಸ್ವಲ್ಪ ಜಾಗ್ರತೆಯನ್ನು ನೋಡ್ಕೊಳ್ತಕ್ಕಂಥದ್ದು. ಮುಂದಿನ ರಾಶಿ ಕುಂಭರಾಶಿ. ನಿಮಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ, ಅಥವಾ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ, ಮದುವೆ ಸೆಟ್ ಆಗ್ತಾ ಇಲ್ಲ, ಮದುವೆ ಸೆಟ್ ಆದ್ರೂ ಕೂಡ ಮಕ್ಕಳುಗಳಾಗ್ತಾ ಇಲ್ಲ, ಮನೇಲಿ ಅಶಾಂತಿ ಕಾಡಿಸ್ತಾ ಇದೆ, ಏನೋ ಪಿತೃದೋಷ ಪರಿಹಾರ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಕೆಲವು ಸರ್ಪದೋಷ ಪರಿಹಾರ ಮಾಡಿಸ್ಬೇಕು ಅಂತ ಹೇಳ್ತಾರೆ ಮದುವೆ ಉದ್ದೇಶಕ್ಕೆ, ಕೆಲವು ಸ್ವಯಂವರ ಪಾರ್ವತಿ ಮಾಡಿಸ್ಕೊಳ್ಬೇಕು ಅಂತ, ಕೆಲವು ದುರ್ಗ ಹೋಮ ಸಾಕು ಅಂತ ಹೇಳ್ತಾರೆ. ಈ ತರ ನಾನಾ ಕನ್ಫ್ಯೂಸ್ಗಳು ನಿಮ್ಮ ತಲೆಗೆ ಹೋಗ್ಬಿಟ್ಟಿರುತ್ತೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯದ ಮುಖಾಂತರ ಸರಳವಾಗಿ ಪರಿಹಾರವನ್ನ ನಾನು ಕೊಡ್ತೇನೆ. ನಮ್ಮ ಕೆಳಗಡೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಒಂದು ಕಾಲ್ ಮಾಡಿ
ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮೈಸೂರಿನ ಕಚೇರಿಯಲ್ಲಿ ಭೇಟಿ ಮಾಡ್ಬೋದು, ಅಥವಾ ಕಾಲ್ ಮುಖಾಂತರ ಕೂಡ ಮಾತಾಡ್ಕೊಳ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಶಾಶ್ವತ ಪರಿಹಾರವನ್ನು ನಾನು ಕೊಡಲು ಇಚ್ಛಿಸುತ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕುಂಭರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೋಡಿಕೊಂಡು ಈ ವಾರ ಖಂಡಿತವಾಗಿ ಜೀವನವನ್ನು ಕಟ್ಟಿಕೊಳ್ತೀರಿ. ಯಾರು ಕುಂಭರಾಶಿಯವರು, ನಾನಾ ರೀತಿಯ ಅನುಕೂಲಗಳು, ನಾನಾ ರೀತಿಯ ಸಹಕಾರ ಈ ವಾರ ನಿಮಗೆ ಬೇಡ ಅಂದ್ರೂ ಸಿಗತಕ್ಕಂಥದ್ದಾಗತ್ತೆ. ನೀವು ಸಂತೃಪ್ತಿಯಿಂದ ಬದುಕಿ, ನಿಮ್ಮ ಸುತ್ತಲಿನ ವಾತಾವರಣ ಕೂಡ ಸಂತೃಪ್ತಿಯಿಂದ ಬದುಕುವಂತ ರೀತಿ ಇಂಪ್ರೂವ್ ಮಾಡ್ತೀರಿ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಪುಣ್ಯದ ಫಲವಾಗಿ ಖಂಡಿತವಾಗಿ ಆಡಾನ ಆಗತಕ್ಕಂಥದ್ದು. ಕುಂಭರಾಶಿಯವರು ಫಿನಾನ್ಷಿಯಲಿ ಈ ವಾರ ಒಂದಷ್ಟು ಸಾಲದಿಂದ ಹೊರಡೆ ಬರತಕ್ಕಂಥಷ್ಟು ಸಂದರ್ಭವನ್ನ, ಒಂದಷ್ಟು ಮಾರ್ಗವನ್ನ ಕಂಡುಕೊಳ್ತಾರೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ತಮ್ಮ ಆರೋಗ್ಯವನ್ನು ಕೂಡ ನೋಡ್ಕೊಳ್ತಾ ಹೋಗತಕ್ಕಂಥ ಒಂದಷ್ಟು ಬ್ಯಾಲೆನ್ಸಿಂಗ್ ವರ್ಕ್ ಅನ್ನ ಕುಂಭರಾಶಿಯವರು ಈ ವಾರ ಮಾಡುವಂತಾಗ್ತಾರೆ. ಮಾಡಲೇಬೇಕು. ಈ ಇಂತಿಷ್ಟು ಮಾಡಿದ್ರೆ ಮಾತ್ರ ಕುಂಭರಾಶಿಯವರು ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸಾಧ್ಯವಾಗುತ್ತೆ. ಈ ವಾರ ನಿಮ್ಮ ನಿರ್ಧಾರಗಳು ನಿಮ್ಮದೇ ಆಗಿರಲಿ. ಯಾರೋ 3ನೇ ವ್ಯಕ್ತಿ ಬಂದು ಹೇಳ್ತಕ್ಕಂಥ ನಿರ್ಧಾರವನ್ನ ಪ್ರೋಗ್ ತೆಗೆದುಕೊಂಡು ಯೋಚನೆ ಮಾಡದೆ, ಸರಿಯಾಗಿ ಅದನ್ನ ಚೆಕ್ ಮಾಡದೆ ದುಡುಕಿನ ನಿರ್ಧಾರಗಳನ್ನ ಹಾಗೂ ದುಡುಕಿನ ಮಾತುಗಳನ್ನ ಆದ್ರೆ ಖಂಡಿತವಾಗಿಯೂ ನಾನಾ ರೀತಿಯ ಸಂಕಷ್ಟವನ್ನ, ನಾನಾ ರೀತಿಯ ಸ್ಥಳದ ವಿರೋಧವನ್ನ ನೀವು ಕಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಈ ವಿಚಾರವಾಗಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಮುನ್ನುಗ್ಗಿದ್ರೆ ಖಂಡಿತ ಲಾಭ ನಿಮ್ಮದಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿರತಕ್ಕಂಥದ್ದು ಮೀನರಾಶಿಯವರಿಗೆ. ಸ್ನೇಹಿತರ ಮಾರ್ಗದರ್ಶನ ಸಿಗುತ್ತೆ. ಸ್ನೇಹಿತರ ಜೊತೆಗೂಡಿ ಒಳ್ಳೆ ಕೆಲಸ ಕಾರ್ಯದಲ್ಲಿ ಕೈ ಜೋಡಿಸ್ತೀರಿ. ಅದು ಲಾಭವಾಗಿ ನಿಮಗೆ ಪರಿವರ್ತನೆ ಆಗತಕ್ಕಂಥದ್ದು. ಅದ್ರ ಮುಖಾಂತರವೇ ಒಳ್ಳೆ ಹೆಸರು ಕೀರ್ತಿ ಕೂಡ ಲಭಿಸುತ್ತೆ. ಉತ್ತಮ ಭೋರಿ ಭೋಜನ ಸೇವಿತೀರಿ. ನಾನಾ ರೀತಿಯ ಶುಭ ಕಾರ್ಯಕ್ರಮ ನೀವು ಭಾಗವಹಿಸುವ ಮುಖಾಂತರ ಖಂಡಿತವಾಗಿಯೂ ಇನ್ನೂ ಕೂಡ ಒಂದಷ್ಟು ಜನರಲ್ಲಿ ಆತ್ಮೀಯತೆಯನ್ನ ವೃದ್ಧಿ ಮಾಡ್ಕೊಳ್ತೀರಿ. ಈ ಮಾಸ ಮೀನರಾಶಿಯವರು ನಿಮ್ಮ ಶಕ್ತಿಯನುಸಾರವಾಗಿ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ. ಖಂಡಿತ ಲಾಭ, ಯಶಸ್ಸು ಸದಾಕಾಲ ಈ ವಾರ ಸಹಿತವಾಗಿ ಸಂಪೂರ್ಣ ತಿಂಗಳು ನಿಮ್ಮದಾಗಿರತಕ್ಕಂಥದ್ದು. ಹಾಗೆಯೇ ನಮ್ಮ ಯೂಟ್ಯೂಬ್ನಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಮಾಸ ಭವಿಷ್ಯ, ನೀವೇನು ವಾರದ ಭವಿಷ್ಯವನ್ನು ನೋಡ್ತಾ ಇದ್ರೆ ಕವಡೇಶಾಸ್ತ್ರದ ಮುಖಾಂತರ, ಅದೇ ರೀತಿ ಮಾಸ ಭವಿಷ್ಯ ಕೂಡ ಅಪ್ಲೋಡ್ ಆಗುತ್ತೆ. ಆ ವಿಡಿಯೋಗಳನ್ನು ನೋಡಿ ಖಂಡಿತ ನಿಮ್ಮ ಇಡೀ ವಾರ ಸಹಿತವಾಗಿ ಇಡೀ ತಿಂಗಳು ಯಾವ ರೀತಿ ಶುಭವನ್ನ, ಲಾಭವನ್ನ, ಯಾವ ವಿಚಾರದಲ್ಲಿ ನಿಮಗೆ ತುಂಬಾ ಸಂಕಷ್ಟವಾಗುತ್ತೆ, ಯಾವ ವ್ಯಕ್ತಿಗಳು ನಿಮಗೆ ನಾನಾ ರೀತಿ ಸಮಸ್ಯೆಗಳು ಕೊಡ್ತಾ ಹೋಗ್ತಾರೆ ಅಂತೇಳಿ ಸರಳವಾಗಿ ತಿಳಿಸ್ಕೊಟ್ಟಿರ್ತೇನೆ. ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯವೂ ಕೂಡ ಹೊಸ ಅಪ್ಡೇಟ್ಗಳನ್ನ ತೆಗೆದುಕೊಳ್ಳಿ. ಖಂಡಿತವಾಗಿಯೂ ಹೊಸ ಅಪ್ಡೇಟ್ಗಳನ್ನ ಪಡ್ಕೊಳ್ಳೋ ಮುಖಾಂತರ ನೀವು ಹೊಸತನದಲ್ಲಿ ಜೀವನವನ್ನ ನಡೆಸ್ಕೊಳ್ತಾ ಹೋಗ್ಬೋದು. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಪೇಜನ್ನು ಯಾರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಫಾಲೋ ಮಾಡ್ತಾ ಇಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಶುಭಮಸ್ತು.